ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಫರ್ದರ್ ಏನು ಹೇಳ್ತಾ ಇದ್ದಾರೆ ಅಂತ. ಆ್ಯಂಡ್ ಇನ್ನೊಂದೇನು ಹೇಳ್ತಾ ಇದ್ದಾರೆ ಗೊತ್ತಾ, ಇಲ್ಲಿ ನಿಮ್ಮ ಪೂರ್ವಜರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ್ಯಕ್ಚುಲಿ ನೀವು ಏನು ಕಷ್ಟಪಡ್ತಾ ಇದ್ದೀರಾ ಅದನ್ನು ನೋಡ್ತಾ ಇದ್ದಾರೆ ಅಂತಲೂ ಕನ್ಫರ್ಮ್ ಮಾಡ್ತಾ ಇದ್ದಾರಪ್ಪ. ಓಕೆನಾ? ಸೊ ಇವಾಗ ನೀವೇನು ತೊಂದರೆ ಪಡ್ತಾ ಇದ್ದೀರಾ ಆಯಿತಾ, ಕಷ್ಟಪಟ್ಟಿದ್ದೀರಾ, ಅದನ್ನೆಲ್ಲ ನೋಡಿದ್ದಾರೆ, ನಿಮ್ಮ ಪೂರ್ವಜರು ನೋಡಿದ್ದಾರೆ. ಅದಕ್ಕೆ ಅವ್ರು ಏನು ಬಯಸ್ತಾ ಇದ್ದಾರೆ ನೋಡಿ ಇಲ್ಲಿ. ನೀವು ದುಡ್ಡುಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ, ಅಂದರೆ ಯಾತಕ್ಕೆ ಕಷ್ಟ ಆಗಿರೋದು ಅಂತಂದರೆ ಎಷ್ಟೆಷ್ಟು ಥರ ಚೂರಿ ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಕಟ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರು ಏನು ಪ್ರೇ ಮಾಡ್ತಾ ಇದ್ದಾರೆ ಇವಾಗ, ನಿಮ್ಮ ತಿಜೋರಿ ಸದಾ ತುಂಬಿರಬೇಕು ಅನ್ನೋ ಥರನೂ ಪ್ರೇ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ತೋರಿಸ್ತಿದ್ದಾರೆ. ಓಕೆ, ಸೊ ಫರ್ದರ್ ನೋಡೋಣ ಇನ್ನೇನು ಹೇಳಿಸ್ತಾರೆ ಅಂತ. ಎಸ್ ಬಾಬಾ, ಇದೆಲ್ಲಿತ್ತ? ಓಕೆ, ಸೊ ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್ ಮಾಡಿ. ಇನ್ನೇನು ಹೇಳ್ತಾ ಇದ್ದಾರೆ ಬಾಬಾ, ಪ್ಲೀಸ್ ಗೈಡ್. 1 ಓ ಮೈ ಗಾಡ್, ನೋಡಿ ಇಲ್ಲಿ ಇವಾಗ ಈ ಕಾರ್ಡ್ ಬರ್ತಾ ಇದೆ, ಪೇಜ್ ಆಫ್ ಸೋರ್ಸ್ ಬರ್ತಾ ಇದೆ. ಅಂದರೆ ಅವ್ರಿಗೆ ತುಂಬ ಏನು ಎಮೋಷ್ನಲಿ ತುಂಬ ಡಿಸ್ಟರ್ಬ್ ಆಗಿದ್ದರು. ನಾನು ಅವಾಗಲೂ ಹೇಳಿಸಿದ್ರು ಆಯಿತಾ. ಅಂದರೆ ಅರ್ಲಿಯರ್ ವಿಡಿಯೋ ನೋಡಿ ಏನು ಹೇಳಿಸಿದ್ರು, ರಾತ್ರಿ ಇದನ್ನು ವಿಡಿಯೋ ಗೊತ್ತಿಲ್ಲ, ವಿಡಿಯೋ ಅಂತ ಹೇಳಿಸ್ತಾ ಇದ್ದಾರೆ. ಬಟ್ ಇದು ಟಿ ವಿ, ಆ್ಯಕ್ಚುಲಿ ವಿಡಿಯೋನೂ ಇರ್ಬೋದು ಅಥವಾ ಟಿ ವಿ ಇರ್ಬೋದು. ಇವ್ರಿಗೆ ತುಂಬ ಡಿಸ್ಟರ್ಬ್ ಆಗೋದು, ಏಕೆಂದರೆ ಅದು ಬರೀ ನೆಗೆಟಿವು, ಬರೀ ಏನದಕ್ಕೆ ಕ್ರೈಮ್ ಸೀರೀಸ್, ಕ್ರೈಮ್ ಸ್ಟೋರಿ ಅಥವಾ ಕ್ರೈಮ್ ಮೂವೀಸ್ ನೋಡ್ತಾ ಇದ್ದಿದ್ದು ನೋಡಿ ಯಾವ ಥರ ಬರ್ತಾ ಇದೆ ಅಂತ, ಆಯಿತಾ. ಸೊ ಆ ರೀತಿ ಒಂದು ನೆಗೆಟಿವಿಟಿ ಮಾಡಿರೋದು, ಇದು ವರ್ಕೌಟ್ ಮಾಡಿರೋದು, ಹೇಗೆ ಮಾಡಿದ್ರೆ ಹೇಗೆ ಹಿಂಸೆ ಆಗುತ್ತೆ ಅಂತ ಮಾಡಿರೋದು. ಅಷ್ಟೇ ಅಲ್ಲ, ಯಾವ ಪೇಜ್ ಸೋರ್ಸ್ ಯಾವ ಥರ ಅಂತಂದರೆ, ದುಡ್ಡು ಕಾಸು ವಿಚಾರದಲ್ಲಂತೂ ಭಯಂಕರ ಹೆಲ್ಪ್ ಫಂಡ್ ಅಂತ ಬರ್ತದೆ ನೋಡಿ. ಪಾಪ ಅವರು ಯಾರಾದ್ರೂ ಹೆಲ್ಪ್ ಮಾಡಲಿ ಅಂದರೆ ಆ ದುಡ್ಡು ಕಾಸು ವಿಚಾರದಲ್ಲೂ ಏನೋ ಒಂದು ಗೋಲ್ಮಾಲ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ಓಕೆನಾ? ಆ್ಯಂಡ್ ಯಾರು ಅಂತಂದರೆ ಇದು 3 ಆಫ್ ಕಪ್ಸ್ ಅಂತ ತೋರಿಸ್ತಾ ಇದ್ದಾರೆ. 3 ಲೇಡೀಸ್ ಅಂತಲೇ ಬರ್ತಾ ಇದೆ, 3 ಲೇಡೀಸ್. ಓಕೆನಾ? ಮಾಡಿರೋದು ಅನ್ಯಾಯ, ಇದು ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಇವಾಗ ಏನು ನೋಡಬೇಕಂದ್ರೆ, ಇಲ್ಲಿ 6 ಜನ ಇದ್ದರು, ಇವರನ್ನು ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದು. ಸೊ ಈ 6 ಜನರಲ್ಲಿ ಯಾರ್ಯಾರು, ಮತ್ತೆ ನೋಡಿ 6 ಆಫ್ ಪೆಂಟಕಲ್ಸ್ ಬಂದಿದೆ, 6 ಬರ್ತಾ ಇದೆ. ಬಟ್ ಇದು ಇವಾಗ ಯಾವ ಥರ ನೋಡಬೇಕು ಅಂತಂದರೆ, ಇಲ್ಲಿ ಇವರು ಯಾರು ಓಕೆ, ಇವರಿಗೆ, ಓಕೆನಾ, ವಾಟ್ ಎವರ್, ಇವರಿಗೆ ಇವರು ತಂದೆ ತಾಯಿ ಅಂತ ತೋರಿಸಿದ್ರು ಇವ್ರಿಗೆ. ಸೊ ಇಲ್ಲಿ 7 ಕಂಟಿನ್ಯೂಷನ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಅವ್ರಿಗೂ ಏನು ಅವ್ರದ್ದೆಷ್ಟು ಇದರಲ್ಲಿ ಪಾಲಿತ್ತು ಏನು ಅಂತ ನೋಡಬೇಕು. ಅವರು ಇದ್ದಾರೆ, ಸಮಪಾಲು ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ, ಆಯಿತಾ. ಸೊ ಇನ್ನೇನು ಹೇಳಿಸ್ತಾರೆ ನೋಡೋಣ. ಬಟ್ ದುಡ್ಡಿನ ವಿಚಾರದಲ್ಲಿ ಮಾತ್ರ ಭಯಂಕರ ಸುಳ್ಳು ಮೋಸ ಮಾಡಿದ್ದಾರೆ. ಹೇಳೇ ಇಲ್ಲ, ಸತ್ಯತೆಯೇ ಗೊತ್ತಿಲ್ಲ ಅವ್ರಿಗೇನು, ಆ ರೀತಿ ಒಂದು ತೊಂದರೆ ಮಾಡಿದ್ದಾರೆ. ಜೊತೆಗೆ ಕ್ರೈಮ್ ಅಂತ ಅದೇ ಅವ್ರಿಗೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದಿದ್ದು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಆದರೆ ಅವ್ರಿಗೆ ಎಲ್ಲಿ ಡಿಸ್ಟರ್ಬ್ ಆಗ್ತಾರೆ ಅಂತ ಗೊತ್ತು, ಅದದೇ ಮಾಡೋದು ಆ ರೀತಿ ಅಂತ ತೋರಿಸ್ತಾ ಇದ್ದಾರೆ. ಅದೇ ವರ್ಕೌಟ್ ಮಾಡ್ತಾ ಇದ್ದಿದ್ದು. ಏನು ಮಾಡಿದ್ರೆ ಅವ್ರಿಗೆ ಹಿಂಸೆ ಆಗುತ್ತೆ, ಏನು ಮಾಡಿದ್ರೆ ಅವ್ರಿಗೆ ಕೋಪ ಬರುತ್ತೆ, ಅಥವಾ ಏನು ಮಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಅಥವಾ ಅದೇ ಮಾಡು, ಆ ಥರ. ಆಯ್ತಾಯ್ತಾ? ಎಸ್ ಬಾಬಾ, ಇನ್ನೇನು ಹೇಳಬೇಕು.
ಭಯಂಕರ ಆ್ಯಕ್ಷನ್ ಇದು. ಯಾವ ಥರ ಅಂತಂದರೆ ಒಂದೊಂದು ಥರ ಅಂತಲ್ಲ, ಈಗ ಹೇಳಿಸಿದ್ರಲ್ವಾ ಆ ರೀತಿ ಒಂದು ಆ್ಯಕ್ಷನ್ನು ಒಂದಾಗುತ್ತೋ ಒಂದು ಏನು ಮಾಡಬೇಕು ಏನು ಅನ್ನೋದೇ ಪ್ಲ್ಯಾನಿಂಗು. ಬರೀ 3 ಜನ ಅಂತ ತೋರಿಸ್ತಾ ಇದ್ದಾರೆ. ವೆರಿ ಸ್ಯಾಡ್. ಬಟ್ 3 ಮಕ್ಕಳು ಅಂತ ತೋರಿಸಿದ್ರು ಅಲ್ಲಿ, ಇಲ್ಲಿ 3 ಜನ ಲೇಡೀಸ್ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು ಬಾಬಾ. ನೋಡಿ, ಜಸ್ಟಿಸ್ ಬಂದ್ಬಿಡ್ತು, ಮುಗೀತು ಕತೆ ಅಲ್ಲಿಗೆ. ಓಕೆ, 8 ಆಫ್ ವಾಂಡ್ಸ್ ಮಾಡಿರೋ ಆ್ಯಕ್ಷನ್ನು ಮಾಡಿದ್ರು ಅವರು, ಆಯಿತಾ. ಇದು ಎಂಥ ಹುಚ್ಚಾಟ ಅಂತ ಗೊತ್ತಿಲ್ಲ. ಸ್ವಂತ ತಂದೆ ಅಥವಾ ಸ್ವಂತ ತಾಯಿ, ಆಯಿತಾ, ಸ್ವಂತ ತಾಯಿನೇ ಅಂದರೆ ಸ್ವಂತ ವೈಫೇ ಇನ್ವಾಲ್ವ್ಡ್. ಇವರಿಗೆ ಸ್ವಂತ ತಾಯಿ ಸ್ವಂತ ತಂದೆ, ಆಯಿತಾ, ನಾನು ಹೇಳ್ತಾ ಇರೋದು. ಆ್ಯಂಡ್ ಇವರು ಸ್ವಂತ ವೈಫೇನೆ, ಆಯಿತಾ. ಇಲ್ಲಿ 2 ಆಫ್ ಕಪ್ಸ್ ಮತ್ತೆ ಮತ್ತೆ ಬರ್ತಾನೆ ಇದೆ. ಅದೇ ಜಸ್ಟಿಸ್ ಸರ್ವ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಭಗವಂತ ಕೈಗೆ ತೊಗೊಂಡಿದ್ದಾರೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ಇದು ಭಗವಂತನ ಕೈಗೆ ತೊಗೊಂಡಿದ್ದಾರೆ. ಸೊ ನೆಕ್ಸ್ಟು ಮೋಸ್ಟ್ಲಿ ನೋಡೋಣ ಯಾರ ಇನ್ನೇನಾರು ಹೇಳ್ತಾರ ನೋಡ್ಕೊಂಬಿಡೋಣ, ಆಯಿತಾ. ನೋಡಿಬಿಟ್ಟು ನೆಕ್ಸ್ಟು ಶಿಕ್ಷೆ ಏನು ಅಥವಾ ಅಲ್ಲಿ ತನಕ ಬಂದಿದೆಯಾ, ಇವರ ಮನಸ್ಸು ಹೇಗಿದೆ ಇವಾಗ ಅಂತಲೂ ಚೆಕ್ ಮಾಡೋಣ. ಓಕೆನಾ. ಎಸ್, ಜಸ್ಟಿಸ್ ಸರ್ವ್ ಆಗ್ತಾ ಇದೆ ಅಂತಂದರೆ ಅದೇನು ಸುಮ್ಮನೆ ಅಲ್ಲ. ಮಾಡಿರೋ ಅನ್ಯಾಯ ಅದು ಯಾವ ಥರ ವಾಪಸ್ ಹೊಡೆಯುತ್ತೆ ಅದು ಹೇಳೋಕ್ಕಾಗೋದಿಲ್ಲ, ಆಯಿತಾ. ಅನ್ಯಾಯ ಮಾಡಬಾರ್ದು ಅಥವಾ ಮೋಸ ಮಾಡಬಾರ್ದು ಅಂತಂದರೆ ಇದು ಡಬಲ್ ಮೋಸ ಮಾಡಿರೋಟ ಇದು. ಆ ಥರ ಒಂದು ಕಣ್ಣು ಕಟ್ಟಿ ಪಾಪ ಅವ್ರಿಗೆ ಒಂದು ಅನ್ಯಾಯ ಮಾಡಿರೋದು. ಸೊ ಈಗ ಭಗವಂತನ ಕೈಗೆ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಅನ್ನುವಾಗ ಲೈಕ್ ನಾವು ಇನ್ನೇನು ಇದು ಹೇಳೋಕ್ಕಾಗಲ್ಲ. ಸೊ ಇನ್ನೇನಾದರೂ ಹೇಳ್ಕೊಳಕ್ಕಿದೆಯಾ ಅವ್ರಿಗೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಬಿಡೋಣ. ಓಕೆನಾ. ಸೊ ಅದು ನೆಕ್ಸ್ಟ್ ವೀಡಿಯೋಲಿ ಚೆಕ್ ಮಾಡೋಣ. ನೀವು ಇದು ಅರ್ಥ ಆಗಬೇಕು ಇದೆಲ್ಲ ವೀಡಿಯೋ ಅಂತಂದರೆ ನೀವು ಶುರುವಿಂದ ಖಂಡಿತ ಒಂದು ಸಲ ನೋಡಲೇಬೇಕು. 6th ಇಂದ 6ನೇ ತಾರೀಕು, ಮೇ 6ನೇ ತಾರೀಕಿಂದ ಕಂಟಿನ್ಯೂಸ್ ನೋಡ್ತಾ ಬನ್ನಿ, ನಿಮಗೆ ಅರ್ಥ ಆಗುತ್ತೆ ಇದು ಹೇಗೆ ಟರ್ನ್ ಮಾಡ್ತಾ ಇದ್ದಾರೆ, ಚೇಂಜಸ್ ತರ್ತಿದ್ದಾರೆ. ಸೊ 7 ಸೀರೀಸ್ದು ಯಾವ ಥರ ಶಿಕ್ಷೆಗಳು ಏನು ನಡೀತಾ ಇದೆ ಅಂತಾಗಲಿ, ಅಥವಾ ಇವಾಗ ನೋಡಿದ್ರೆ ಜಸ್ಟಿಸ್ ಬಂತು ಇವಾಗ ಇಷ್ಟು ಇದಾದಮೇಲೆ. ಸೊ ನೀವೇ ನೋಡಿ ಯಾವ ಥರ ಏನು ಚೇಂಜಸ್ ಬರುತ್ತೆ ಹೇಳಿಸ್ತಾರೆ, ನೋಡೋಣ. ಓಕೆನಾ. ಸೊ ನೆಕ್ಸ್ಟ್ ನೋಡೋಣ ಇನ್ನೇನು ಹೇಳ್ಕೋಬೇಕು ಅಂತಿದ್ದಾರೆ, ಫಸ್ಟ್ ಅವ್ರು ನೋಡ್ಕೊಂಬಿಡೋಣ. ಓಕೆನಾ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಈಗ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಂದು ಶಾರ್ಟ್ 3 ಕಾರ್ಡ್ಸ್ ತೆಗೆಯೋಣ ಅಂದ್ಕೊಂಡಿದ್ದೆ ಅಷ್ಟೇನೆ. ಸೊ ಫರ್ದರ್ ನೋಡೋಣ, ನೋಡಿಬಿಟ್ಟು ಓಕೆನಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.